ಇಷ್ಟ ತನಕ ಮಳೆನೇ ಇರಲಿಲ್ಲ ಗೊತ್ತಾ. ಫುಲ್ಲೆಲ್ಲ ಒಣಗೋಗಿತ್ತು ರೋಡೆಲ್ಲ. ಈಗ ಮಳೆ ಬರ್ತಾಯಿದೆ. ಮ್ಯಾಟ್ ಒಣಗಿಸಿದ್ದೆ ಇಲ್ಲೇ. ಮ್ಯಾಟ್ ಒಣಗೋದೇ ಕಷ್ಟ ಆಗೋಗೈತಿ. ಮಳೆ ಏನು ಹಿಡಿಯಲ್ಲ ರೀ. ಇವತ್ತು ತೋಟಕ್ಕೆ ಔಷಧಿ ಹೊಡೆಯೋದು, ಹಾಗಾಗಿ ಹೆದರ್ತಾ ಇದ್ದೀವಿ ಮಳೆಗಾಗಿ. ತಿಂಡಿ ಅದೇ ಅವರು ಊರಿಗೆ ಹೋದ ಮೇಲೆ ಪಲಾವ್ ಮಾಡು ಅಂತ ಹೇಳಿದ್ದಾರೆ. 3 ಜನರಿಗೋ 4 ಜನರಿಗೋ ಗೊತ್ತಿಲ್ಲ. ಪುದೀನ ಎಲ್ಲ ಬಂದಿದ್ದಾರೆ ನೆನ್ನೆನೆ. ನಮ್ಮದು ಪುದೀನ ಇಲ್ಲ. ಎಷ್ಟು ಗಿಡ ಹಾಕ್ತಾಯಿದ್ದೀನಿ, ಅಷ್ಟು ಚೆನ್ನಾಗಿ ಆಗ್ತಾಯಿಲ್ಲ. ಮಳೆ ಜಾಸ್ತಿ ಆಗಿದ್ದಕ್ಕೋ ಏನಕ್ಕೋ ಗೊತ್ತಿಲ್ಲ. ನೆನ್ನೆ ಸಂಜೆ ಒಂದಷ್ಟು ಇದು ಎದುರುಗಡೆ ಗಿಡ, ಗೌರಿ ಗಿಡ ಇದ್ದಾವಲ್ಲ, ಅವನೊಂದಷ್ಟು ನಟ್ಕೊಂಡೆ. ಆಮೇಲೆ ಒಂದಷ್ಟು ಟೊಮೆಟೊ ಗಿಡ ನೆಟ್ಕೊಂಡಿದ್ದೀನಿ. ಕವರಿಗೆಲ್ಲ ಸ್ವಲ್ಪ ಮಣ್ಣು ತುಂಬಿ ನಡಬೇಕು. ನನಗೆ ಕೈ ಅದು ಇನ್ಫೆಕ್ಷನ್ ಆಗಿದ್ದಕ್ಕೆ ಈ ಥರ ಬೆರಳು, ಅವರು ಸಗಣಿ ಎಲ್ಲ ಮುಟ್ಟಬೇಡಿ ಅಂತ ಹೇಳಿದರು ಡಾಕ್ಟ್ರ. ಮೊನ್ನೆ ಡಾಕ್ಟ್ರ್ ಹತ್ರ ಹೋಗಿ ಬಂದೆ. ಹೇಳಿದ್ದಾರೆ, ಮಾತ್ರೆ ಕೊಟ್ಟಿದ್ದಾರೆ. ಸಗಣಿ ನೀರು ಎಲ್ಲ ಮುಟ್ಟಬೇಡಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರು, ಸಗಣಿ ಮುಟ್ತೀರಾ ಅಂದರು. ಇಲ್ಲ, ಯಾವಾಗಾದರೂ ಗಿಡಗಳಿಗೆ ನೀರನ್ನು ಕರಡಿ ಹಾಕ್ತೀನಿ ಅಂದೆ. ಅದನ್ನು ಮಾಡಬೇಡಿ ಅಂತ ಹೇಳಿದ್ದಾರೆ. ಗ್ಲೌಸ್ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲ ಅಂದರೆ ಗ್ಲೌಸ್ ಇದ್ವೋ ಎಲ್ಲಿ ಹೋಗಿದ್ದಾವೋ ಏನೋ ಗೊತ್ತಿಲ್ಲ. ನಿನ್ನೆ ಮಣ್ಣು ಮುಟ್ಟಿದ್ದೀನಿ, ಏನಾಗುತ್ತೋ ಗೊತ್ತಿಲ್ಲ. ಅದು ಖಾರ ಏನಾದರೂ ಮುಟ್ಟಿದ್ರೆ ಉರಿ ಆಗುತ್ತೆ. ರಾತ್ರಿ ಏನು ತಿಂಡಿ ತಿನ್ಬೇಕಿದ್ರೆ ನನಗೇನೂ ಅನ್ನಿಸ್ಲಿಲ್ಲ. ಇವತ್ತು ಸಾಂಬಾರು ಏನಾದರೂ ಊಟ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ರೀ. ಇದನ್ನು ತರ್ರಿ ಅಂತಂದರೆ ಸಾಂಬಾರಿಗೆ ನವಿಲ್ಕೋಸು ಹಳೇದೊಂದು ಸ್ವಲ್ಪ ಇದೆ, ಅವರಿಗೂ ಊಟ ಕೊಡಬೇಕಾ? ಮತ್ತು ಅವರಿಗೂ ಊಟ ಕೊಡೋದಾದರೆ ತರಕಾರಿ ಅಷ್ಟು ಇಲ್ಲ, ನವಿಲ್ಕೋಸೆ ತನ್ನಿ ಅಂತ ಹೇಳಿದೆ. ನಾವು ಈಗ ಸಂತೆಗಿಂತ ಏನೋ ಮಾಡಲ್ಲ, ತುಂಬ ಅಪರೂಪ ಇವರೆಲ್ಲಾದರೂ ಮಾಡ್ಕೊಂಬರ್ತಾರೆ. ಇಲ್ಲ ಅಂದರೆ ಅಂಗಡಿಗಳಲ್ಲೇ ತಂದುಬಿಡ್ತೀವಿ. ಮಳೆ ಬರ್ತಾ ಇದೆ, ಕಟ್ಟೆ ನೋಡಲ್ಲ. ನಾನು ಶುರು ಮಾಡೋದಕ್ಕೂ ನಮ್ಮ ಕಾರ್ ಶುರು ಮಾಡಿಬಿಡ್ತಾರೆ. ಅವ್ರು ಬೇಗ ಹೋಗಬೇಕಾಗಿತ್ತು. ನನ್ನ ಟ್ರೈಪೋಡು ಹಾಳಾಗಿತ್ತಾ, ನಿನ್ನೆ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನೇ ಮತ್ತೆ ರಿಪೇರಿ ಮಾಡ್ತಾಯಿದ್ರು. ಅದು ಫುಲ್ ಮುರಿದೋಗ್ಬಿಟ್ಟಿತ್ತು. ಅದಕ್ಕೆ ಏನೇನೋ ಹಾಕಿ ಏನೇನೋ ಮಾಡ್ಕೊಂಡು ಬಂದಿದ್ದಾರೆ. ಅದು ಲೂಸ್ ಆಗಿದೆ. ಚಿನ್ನಿ ಆರ್ಡ್ರ್ ಹಾಕಿದ್ದಾಳೆ, ಅದಿನ್ನು ಯಾವಾಗ ಬರುತ್ತಾ ಗೊತ್ತಿಲ್ಲ. ಹಾಗಾಗಿನೇ ಒಂದು 10 ನಿಮಿಷ ಲೇಟ್ ಆಯಿತು. ನಿನ್ನೆ ಕರೆಂಟ್ ಇರಲಿಲ್ಲಲ್ಲ, ಹಾಗಾಗಿ ನೀರೇನು ತುಂಬಿಸಿಲ್ಲ ಔಷಧಿ ಹೊಡೆಯೋಕ್ಕೆ ಅಂತ. ಈಗ ಹೋಗಿ ಔಷಧಿ ಹೊಡೆಯೋಕ್ಕೆ ನೀರು ತುಂಬಿಸ್ಬೇಕು. ಹುಡುಗರಿಗೆ ಫೋನ್ ಮಾಡಿಟ್ರು ಸಂಜೆ, ಯಾರೂ ಫೋನು ಎತ್ತಲಿಲ್ಲ. ಫೋನ್ ಮಾಡಿರಿ, ನಮ್ಮ ತಿಂಡಿ ಮಾಡಲ್ಲ. ಮತ್ತು ಇವ್ರಿಗೆ ಬೇರೆ ಮಾಡ್ಬೇಕು, ಇವ್ರು ಪಲಾವ್ ತಿನ್ನಲ್ಲ. 2 ತಿಂಡಿ ಆಗುತ್ತೆ ಇವತ್ತು. ಏನು ಚಂದ ಅಲ್ಲ ಈ ಸೌಂಡು. ಎಲ್ಲೋ ಕಾಡೊಳಗಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಅವ್ರು ಫೋನ್ ಮಾಡೋದ್ರೊಳಗೆ ನಾನು ಬೇರೆ ಕೆಲಸಗಳನ್ನಾರು ಮಾಡ್ಕೊತೀನಿ. ಎಂಥ ಕೆಲಸ ಆಗಿಲ್ಲ. ಎದ್ದೆ ಆ ಟ್ರೈಪೋರ್ಡ್ ಸರಿ ಮಾಡ್ತಾ ಕುತ್ಕೊಂಡ್ವಿ ಇಬ್ಬರು ಸೇರಿ. ನಾನು ಟೀ ಮಾಡಿಕೊಟ್ಟೆ, ಟೀ ಕುಡಿದು ಹೊರಟ್ರವರು. ಈಗ ಕಸ ಹಿಡ್ಕೊಂಡು ಬಾಗಿಲಿಗೆ ನೀರು ಹಾಕಿ, ರಂಗೋಲೆ ಹಾಕಿ, ಪಾತ್ರೆ ಒರೆಸ್ಕೊಂಡು, ನೀರು ಕುಡ್ದಿಲ್ಲ. ನೀರು ಬಿಸಿ ಮಾಡಿ ಇಟ್ಟಿದ್ದಾರೆ ನಮ್ಮ ಮನೆಯವರು. ನೀರು ಕುಡಿಬೇಕು. ಬಕೆಟ್ ಒಯ್ದುಬಿಡ್ತೀನಿ, ಬಂದಿದ್ದೀನಲ್ಲ ಹಾಗೆ. ಇವತ್ತು ಫುಲ್ ಸ್ವಲ್ಪ ಬ್ಯುಸಿ ಡೇ ನಮ್ಮದು. ಕೆಲಸಕ್ಕೆ ಬಂದರೆ ನೋಡಬೇಕು. ತುಂಬ ಜಾರುತ್ತೆ. ನಿನ್ನೆ ಇಲ್ಲಿ ಸುಯ್ ಅಂತ ಜಾರ್ಕೊಂಡು ಹೋಗ್ಬಿಟ್ಟಿದ್ದೆ. ಆಮೇಲೆ ನಿನ್ನೆ ಕಮಲದ ಹೂವಿನ ಗಿಡನೂ ಕ್ಲೀನ್ ಮಾಡಿದ್ದೀನಿ, ತೋರಿಸ್ತೀನಿ. ಚೆನ್ನಾಗೇ ಆಗಿಲ್ಲ ಕಮಲದ ಗಿಡ, ಯಾಕೋ ಗೊತ್ತಿಲ್ಲ, ಹಾಳಾಗಿಬಿಟ್ಟಿದೆ ಮಳೆ ಬಂದು. ಇದರಲ್ಲಿ 2-3 ಥರ ಇದೆ. ಶ್ರೇಯು ಟ್ಯೂಷನ್ನಿಗೆ ಹೋಗ್ತಿದ್ದ ಅಲ್ಲ, ಅಲ್ಲಿ ಟ್ಯೂಷನ್ ಅಣ್ಣ ಈ ಕಮಲದ ಹೂವಿನ ಗಿಡ ಕೊಟ್ಟು ಕಳಿಸಿದ್ದಾರೆ. ಇದನ್ನು ಹೆಂಗೆ ನಡೋದಂತ ನನಗೆ ಅರ್ಥನೇ ಆಗ್ತಿಲ್ಲ. ಅವ್ರು ಹಿಂಗೆ ಕೊಟ್ಟು ಕಳಿಸಿದ್ರು, ನಾನು ಹಿಂಗೆ ಇಟ್ಟಿದ್ದೀನಿ, ಒಂಚೂರಾರು ದೊಡ್ಡಕ್ಕಾಗಲಿ ಅಂತ ಹೇಳಿ. ಶ್ರೇಯು ಬಂದಾಗ ಅಲ್ಲಿಂದ ಇಸ್ಕ ಬಂದ ಸುಮಾರು ದಿನ ಆಯಿತು ನೋಡಿ. ಆಮೇಲೆ ಇದೊಂದು ಗಿಡ, ಇದು ಎಂಥ ಗಿಡ ಅಂತ ಗೊತ್ತಿಲ್ಲ, ಹಾಗೆ ನಟ್ಟಿದ್ದೀನಿ. ಶೋ ಗಿಡ ಅಂತ, ಟೊಮೆಟೊ ಗಿಡ. ದನ ತಿಂದಿತ್ತಲ್ಲ ನೋಡಿ, ಚೆನ್ನಾಗಿ ಚಿಗುರು ಬಂದಿದೆ. ಇದೆ ದನ ತಿಂದರೆ ಚಿಗುರು ಚೆನ್ನಾಗಿ ಬರುತ್ತೆ. ಇದಂತೂ ಪೂರ್ತಿ ಗಿಡನೇ ಕಿತ್ತಾಕ್ಬಿಟ್ಟಿತ್ತು. ನಾನು ಹೋಯ್ತೇನೋ ಅಂತ ಅಂದ್ಕೊಂಡಿದ್ದೆ, ಆದರೆ ಚೆನ್ನಾಗಾಗಿದೆ ನೋಡಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗಿಡ. ಎಲ್ಲ ಹಿಂಗಾಗಿದ್ದಾವೆ, ಏನು ಮಾಡೋಕ್ಕಾಗಲ್ಲ. ಪಲಾವ್ ಮಾಡೋಣ ಅಂತ ಹೇಳಿ ನಾನು ಪುದೀನ ತರಿಸ್ಕೊಂಡಿದ್ದೀನಿ. ನನ್ನ ಹತ್ರನೂ ಪುದೀನ ನಟ್ಟಿದ್ದೀನಿ. ಈ ಮಳೆ ತುಂಬ ಆಗ್ತಾ ಇರೋದಕ್ಕೆ ಪುದೀನ ಗಿಡಗಳು ಚೆನ್ನಾಗಿ ಆಗ್ತಾಯಿಲ್ಲ. ಹಾಗೆ ಜೀರಿಗೆ ನೀರನ್ನು ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಪುದೀನನ ನೋಡಿ ಹೊರಗಡೆ ಪೂರ್ತಿ ಹಾಳಾಗಿರೋದನ್ನು ಹಾಕಿಬಿಟ್ಟು ತುದಿಗೆ ಮಾತ್ರ ಚೆನ್ನಾಗಿರೋದು ಇಟ್ಟಿದ್ದಾರೆ. ನಾನು ತಂದ್ರಲ್ವ, ಎಷ್ಟೊಂದು ತಂದಿದ್ದೀರಲ್ಲ ರೀ ಅಂದೆ. 10 ರೂಪಾಯಿದಂತೆ ಇದು. ಅಯ್ಯೋ ಎಷ್ಟೊಂದು ಕೊಟ್ಟಿದ್ದಾರೆ ಅಂತ ನನಗೆ ಖುಷಿ ಆಯಿತು.
ಆಮೇಲೆ ಬೆಳಗ್ಗೆ ಅದನ್ನು ಬಿಚ್ಚಿ ನೋಡ್ತೀನಿ, ಅದರಲ್ಲಿ ಏನೂ ಇಲ್ಲ. ತುದಿಗಿರೋ ಒಂದು 4 ಎಲೆ ಬಿಟ್ಟರೆ ಒಳಗಡೆ ಪೂರ್ತಿ ಕೊಳೆತೋಗಿದೆ. ಮಳೆ ಬೇರೆ ಅಲ್ವಾ, ಹಾಗಾಗಿ ಪಾಪ ಅವರಾದರೂ ಏನು ಮಾಡ್ತಾರೆ. ಹಾಗಾಗಿತ್ತು. ಅದನ್ನೇ ಈಗ ಬಿಡಿಸಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ನಮ್ಮ ಮನೆಯವ್ರು ಫೋನ್ ಮಾಡಿದ ತಕ್ಷಣ ನಾನು ಪಲಾವ್ಗೆಲ್ಲ ರೆಡಿ ಮಾಡ್ತೀನಿ. ನಮ್ಮ ಮನೆಯವರಿಗೆ ಏನು ತಿಂಡಿ ಮಾಡಲಿ ಅಂತ ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಒಂದೆರಡು ರೊಟ್ಟಿ ಮಾಡಲು ಅಥವಾ ತಾಲಿಪಟ್ಟು ಮಾಡಿಕೊಡ್ಲು ಏನು ಅಂತ ತಲೆ ಏನೂ ಓಡ್ತಾ ಇಲ್ಲ. ಗೋಧಿ ಹಿಟ್ಟು ಕೂಡ ಒಂದು ಸ್ವಲ್ಪ ಇದೆ, ತರೋದಕ್ಕೆ ಹೇಳಿದ್ದೀನಿ. ಪಾಪ ಅವರಿಗೂ ನೆನಪಾಗ್ತಾ ಇಲ್ಲ. ಮಳೆ ಕಮ್ಮಿ ಆದರೆ ಮಾತ್ರ ಇವತ್ತು ಔಷಧಿನ ಹೊಡಿತಾರೆ. ಮಳೆ ಅಂತೂ ಈ ಥರ ದೋ ಅಂತ ಸುರಿತಾನೇ ಇದೆ, ಕಲ್ಲು ಸುರಿದಂಗೆ ಅಂತಾರಲ್ವ ಆ ಥರ ಸುರಿತಾ ಇದೆ. ಹಾಗೆ ನಮ್ಮನೆಯವ್ರು ಫೋನ್ ಮಾಡಿದ್ರು, ತಿಂಡಿ ಏನು ಮಾಡಬೇಡ ಮಳೆ ಬರ್ತಾ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾನು ರೊಟ್ಟಿನೇ ಮಾಡಿಬಿಡೋಣ ಅಂತೇಳಿ ರೊಟ್ಟಿನೇ ಮಾಡ್ತಾಯಿದ್ದೀನಿ. ಅನ್ನ ಇತ್ತಲ್ವ ಅದನ್ನೇ ನಾನೀಗ ಕುಕ್ಕರ್ಗೆ ನೀರು ಹಾಕಿ ಒಂದು ವಿಷಲ್ ಹೊಡ್ಸೋಣ ಅಂತ ಹೊಡಿಯೋದಕ್ಕೆ ಅಂತ ಇಟ್ಟೆ. ಆನಂತರ ರೊಟ್ಟಿಗೆ ಏನಾದರೂ ಮಾಡಬೇಕಲ್ವ, ಹಾಗಾಗಿ ಒಂದು ಸ್ವಲ್ಪ ಬೆಂಡೆಕಾಯಿ ಇತ್ತು, ಹಾಗೆಯೇ ಇದು ದೊಡ್ಡ ಮೆಣಸಿನ್ಕಾಯಿ ಒಂದು 4 ಇತ್ತು. ಏನು ಬೇರೆ ತರಕಾರಿ ಇರಲಿಲ್ಲ. ಹೆಸರು ಕಾಳು ಪಲ್ಯ ಮಾಡೋಣ ಅಂತಲೂ ಅಂದ್ಕೊಂಡೆ. ಆಮೇಲೆ ಮತ್ತಿತ್ತಲ್ವ ಇದಿಷ್ಟು ತರಕಾರಿ ಹತ್ಲ ಖಾಲಿ ಮಾಡಿಬಿಡೋಣ ಅಂತ ಇದೆರಡೂ ಹಾಕಿ ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನಾನು ಬೆಂಡೆಕಾಯಿ ಎಣ್ಗಾಯಿ ಪಲ್ಯನ ಮಾಡ್ತೀನಿ ಯೂಶ್ವಲಿ, ಯಾವಾಗಲೂ ಅಮ್ಮ ಮಾಡ್ತಾರೆ, ನಾನು ಮಾಡ್ತೀನಿ. ಆದರೆ ಚಿನ್ನಿ ಯಾವತ್ತೂ ತಿಂದಿಲ್ಲ. ಇವತ್ತು ಅವಳು ಫೋನ್ ಮಾಡಿದಾಗ ಏನು ಮಾಡಿದ್ದೆ ಅಂತ ಕೇಳಿದ್ಲೆ. ಬೆಂಡೆಕಾಯಿ ಎಣ್ಗಾಯಿ ಪಲ್ಯ ಮಾಡಿದ್ದೆ. ಅದರಲ್ಲೂ ಎಣ್ಗಾಯಿ ಪಲ್ಯ ಮಾಡ್ತಾರಾ ಅಂತ ಕೇಳಿದ್ಲು. ಹ್ಞೂ ಅಂತ ಹೇಳಿದೆ. ಆದರೆ ಬರೀ ಎದ್ರದ್ದು ಬೆಂಡೆಕಾಯ್ದು ಮಾತ್ರ ಮಾಡ್ತಾರೆ, ಇಲ್ಲ ದೊಡ್ಡ ಮೆಣಸಿನ್ಕಾಯ್ದು ಮಾತ್ರ ಸಪ್ರೇಟ್ ಮಾಡ್ತಾರೆ. ನಾನು ಸ್ವಲ್ಪ ಡಿಫ್ರೆಂಟ್ ಅಲ್ವಾ, ಹಾಗಾಗಿ ನಾನು ಎರಡೂ ಒಂದು ಸ್ವಲ್ಪ ಸ್ವಲ್ಪ ಇತ್ತಲ್ವ, ಅದೆರಡನ್ನೂ ಮಿಕ್ಸ್ ಮಾಡಿ ಮಾಡೋಣ ಅಂತ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು ಗೊತ್ತಾ. ಆದರೆ ನಾನಿವತ್ತು ಹಸಿರು ಕಲರ್ದು ಮಾಡಿರಲಿಲ್ಲ. ನಾನು ಯೂಶ್ವಲಿ ದೊಡ್ಡ ಮೆಣಸಿನ್ಕಾಯಿ ಇದೆಲ್ಲ ಮಾಡಿದಾಗ ಹಸಿರು ಕಲರ್ ಹಸಿಮೆಣ್ಸು ಹಾಕಿ ಮಾಡ್ತೀನಿ. ಹಸಿರು ಕಲರ್ ಅಂದರೆ ಹಸಿಮೆಣ್ಸು ಹಾಕೋದು, ಕೆಂಪು ಕಲರ್ ಅಂದರೆ ಅಚ್ಕಾರದ ಪುಡಿ ಹಾಕೋದು, ಅಷ್ಟೇ ಡಿಫ್ರೆನ್ಸ್, ಮತ್ತೇನೂ ಇಲ್ಲ. ಇವತ್ತು ಕೆಂಪು ಪಲ್ಯನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೇಕಿದ್ದರೆ ಇದ್ರ ಜೊತೆ ನೀವು ಬೇಕಿದ್ದರೆ 2 ಬದನೆಕಾಯಿ ಹಾಕಿದರೂ ಕೂಡ ಚೆನ್ನಾಗಾಗುತ್ತೆ. ಒಂಥರ ಇದೇನಂದರೆ ನಾನು ಮಾಡಿರೋ ಇನ್ವೆನ್ಷನ್ ಇದು, ಮಿಕ್ಸ್ಡ್ ವೆಜಿಟೇಬಲ್ ಎಣ್ಗಾಯಿ ಪಲ್ಯ. ನೋಡಿ ಹೆಸರು ಎಷ್ಟು ಚೆನ್ನಾಗಿದೆ ಅಂತ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಚೆನ್ನಾಗಾಗಿತ್ತು, ಟ್ರೈ ಮಾಡಿ. ಯಾರಾದರೂ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಚೆನ್ನಾಗಾಗಿತ್ತು ಗೊತ್ತಾ. ಆದರೆ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಹುರಿದಾಗ ಮಾತ್ರ ಅದು ಲೋಳೆ ಅಂಶ ಬರೋದಿಲ್ಲ. ನಾನು ಈ ಕಡೆ ಹುರಿಯೋದಕ್ಕೆ ಸ್ವಲ್ಪ ಪಲ್ಯ ಮಾಡ್ತಾ ಇರೋದ್ರಿಂದ ಚೂರು ಎಣ್ಣೆ ಹಾಕಿ ಈರುಳ್ಳಿ ಒಂದು 4 ಶೇಂಗಾ ಬೀಜ ಹಾಕಿದ್ದೀನಿ, ಚೂರು ಗುರೆಳ್ಳು ಕೂಡ ಹಾಕಿದ್ದೀನಿ. ನಾನು ಎಣ್ಗಾಯಿ ಪಲ್ಯದ ಪುಡಿ ಕೂಡ ಹಾಕ್ತೀನಿ, ಆದರೆ ಒಂಥರ ಈ ಥರ ಫ್ರೆಶ್ಶಾಗಿ ಹುರಿದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆ ಥರ ಆ ಕಡೆ ಕೂಡ ಹುರಿತಾ ಇದ್ದೀನಿ. ಅದಕ್ಕೆ ಕಾಯಿ, ಅಚ್ಕಾರದ ಪುಡಿ, ಸಾಂಬಾರು ಪುಡಿ ಹಾಕಿ ಅದನ್ನು ರುಬ್ಕೊತೀನಿ. ನಾನು ಹುಣಸೆ ಹುಳಿನ ಹಾಕಿ ರುಬ್ಬಲಿಲ್ಲ, ಆಮೇಲೆ ಹುಳಿ ಹಿಂಡೋಣ ಅಂತ. ಯಾಕಂದರೆ ಹುಣಸೆ ಹುಳಿನೂ ರುಬ್ಬಕ್ಕೆ ಹಾಕಿಬಿಟ್ರೆ ಕಲ್ಲರು ಕಪ್ಪು ಬಂದುಬಿಡುತ್ತೆ. ಹಾಗಾಗಿ ಬೆಂಡೆಕಾಯಿ ಮತ್ತು ದೊಡ್ಡ ಮೆಣಸು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹುರಿದಾದ ನಂತರ ಆ ರುಬ್ಬಿರೋ ಖಾರನೂ ಹಾಕಿ ಚೂರು ಹಸಿ ವಾಸನೆ ಹೋಗೋ ತನಕ ಹುರಿದೆ. ಆನಂತರ ಸ್ವಲ್ಪ ಸಾಂಬಾರು ಪುಡಿನೂ ಹಾಕಿದೆ. ರುಬ್ಬೋದಕ್ಕೆ ಸಾಂಬಾರು ಪುಡಿ ಹಾಕಿರಲಿಲ್ಲ ನಾನು, ಇವಾಗ ಹಾಕಿದೆ. ಗುರೆಳ್ಳು ಪುಡಿನೂ ಹಾಕಿ, ಉಪ್ಪು, ಹುಳಿ, ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರೆ ಸೂಪರಾಗಿರುತ್ತೆ. ತುಂಬ ಚೆನ್ನಾಗಾಗಿತ್ತು ಪಲ್ಯ. ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ಬಂದಿತ್ತು. ನಾವೀಗೇನಾದರೂ ಒಂದು ಅಡುಗೆ ಮಾಡಬೇಕಿದ್ರೆ ಅಂದ್ಕೊತೀವಿ ನಾವು, ಓ ಈ ಥರ ಬರುತ್ತೆ ಅಂತ. ಒಂದೊಂದು ಸಲ ಆ ಟೇಸ್ಟ್ ಬರೋದಿಲ್ಲ. ಆದರೆ ಇವತ್ತು ತುಂಬ ಚೆನ್ನಾಗಾಗಿತ್ತು. ಉಪ್ಪು ಹುಳಿ ಖಾರ ಮುಂದಿದ್ರೆ ಗೊತ್ತಲ್ವ, ಯಾವುದೇ ಅಡುಗೆ ಆದರೂ ಚೆನ್ನಾಗಿ ಆಗುತ್ತೆ. ಹಾಗೆ ಅಡುಗೆ ಕೆಲಸ ಆಯ್ತಲ್ವ, ರೊಟ್ಟಿ ಉಕ್ಕುರಿಕೆ ಕೂಡ ಮಾಡಿ ಆಯಿತು. ಹಾಗಾಗಿ ಟೀ ಕುಡಿಯೋಣ ಅಂತ ನಾನು ನಮ್ಮ ಮನೆಯವರಿಗೆ ಟೀ ಇವತ್ತು ಸ್ವಲ್ಪ ಜಾಸ್ತಿ ಕೊಟ್ಟಿದ್ದೆ. ಅರ್ಧದಷ್ಟು ಕೊಡ್ತೀನಿ, ಇವತ್ತೊಂದು ಚೂರು ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ನಮ್ಮ ಮನೆಯವ್ರು ನೋಡಿ ಅದರಲ್ಲೂ ಟೀನ ಬಿಟ್ಟು ಹೋಗಿದ್ದಾರೆ. ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ಒಂದು ಸಲ, ನೀನಾದರೆ ಏನೋ ಬಕೆಟ್ಗಟ್ಟಲೆ ಟೀ ಕುಡಿತೀಯ, ನಿನ್ನ ಗಂಡಂಗೆ ಮಾತ್ರ ಸ್ವಲ್ಪ ಕೊಡ್ತೀಯಾ ಅಂತ. ನನಗಿವತ್ತು ಅದನ್ನು ಮತ್ತೆ ಚೆಲ್ಲಬೇಕಿದ್ರೆ ನೆನಪಾಯಿತು. ಹಾಗಾಗಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನಂಗೆ ಅವ್ರು ಬಿಟ್ಟಿದ್ದು ಗೊತ್ತಿಲ್ಲ. ಇವಾಗ ಅವರು ಟೀ ಲೋಟ ಅಲ್ಲಿ ನೋಡಿದೆ ಅಲ್ವಾ, ಆವಾಗ ಅದನ್ನು ತೊಳೆಯೋಕ್ಕೆ ಹಾಕೋಣ ಅಂತ ತೆಗೆದಾಗ ಅದರಲ್ಲಿ ಟೀ ಇದ್ದಿದ್ದು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ.
ನಮಗೆ ನಮ್ಮ ಮನೇಲಿ ಯಾರು ಏನು ತಿಂತಾರೆ, ಏನು ಎಷ್ಟು ಕುಡಿತಾರೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ. ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಂತ ಹೇಳಿದೆ. ನಾನು ಇಂಥದ್ದೊಂದು ಕಮೆಂಟ್ ಅವ್ರು ಹಾಕ್ತಾರೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ನಾನೇ ಯಾವತ್ತೂ ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ನಮ್ಮನೆಯವರು ಟೀ ಕುಡಿಯೋದು ಸ್ವಲ್ಪ ಅಂತ ನಾನೇ ಯಾವತ್ತೂ ಏನೂ ಯೋಚನೆ ಮಾಡಿಲ್ಲ. ಅಂದರೆ ಅವರು ಊರಿಗೆ ಹೋದಾಗ ಅಲ್ಲಿ ಅವ್ರ ಚಿಕ್ಕಪ್ಪನ ಮನೇಲಿ ಕೂಡ 1 ಲೋಟ 2 ಲೋಟ ಟೀ ಒಂದೊಂದು ಸಲ ಆಗುತ್ತೆ ಅವರದ್ದು. ಬೆಳಗ್ಗೆ ಅವರು ಮುಂಚೆ ತುಂಬ ಅಂದರೆ ತುಂಬ ಟೀ ಕುಡಿತಾಯಿದ್ರು ನಮ್ಮ ಮನೆಯವರು. ನಾನಂತೂ ಎಷ್ಟು ಬೈತಾ ಇದ್ದೆ ಗೊತ್ತಾ. ನಾನು ಬೈದಿದ್ದಕ್ಕೂ ಏನೋ ಟೀ ಕುಡಿಯೋದೇ ಇವಾಗ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಮನೇಲಂತೂ ಅವ್ರು ಬೆಳಗ್ಗೆ 1 ಲೋಟ ಕುಡಿದ್ರೆ ಮುಗೀತು. ಇನ್ನೇನು ಸಂಜೆ ತುಂಬ ಅಪರೂಪ ನಾನೇನಾದರೂ ಎಡಿಟಿಂಗ್ ಮಾಡಬೇಕಿದ್ರೆ ಅವರೆಲ್ಲಾದರೂ ಮಾಡ್ಕೊಂಡು ಬಂದರೆ ಮಾತ್ರ ಅದು ನಾವು ಟೀ ಕುಡಿಯೋಲ್ಲ. ಸಂಜೆ ಕುಡಿದ್ರೆ ಒಂದು 2 ಸಿಪ್ಪಷ್ಟು ಕಾಫಿ ಕುಡಿತೀವಿ, ಅಷ್ಟು ಬಿಟ್ಟರೆ ನಾವು ಮತ್ತೆ ಕುಡಿಯೋಲ್ಲ. ನಾನು ಅಷ್ಟೇ ಟೀನ ಈಗ ಬೆಳಗ್ಗೆ 1 ಮಗ್ಗು ಕುಡಿದ್ರೆ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ 8:15 ಇಲ್ಲ 7:45 8 ಗಂಟೆಗೆ 1 ಮಗ್ಗು ಕುಡಿಯೋದು, ಅಷ್ಟು ಬಿಟ್ಟರೆ ನಾನು ಪದೇ ಪದೇ ಟೀ ಕುಡಿಯೋಲ್ಲ. ನನಗೆ ಆ ಅಭ್ಯಾಸನೇ ಇಲ್ಲ. ನಂಗೆ ಮತ್ತು ಸಂಜೆ ನಮ್ಮ ಮನೆಯವರು ಟೀ ಮಾಡ್ತೀನಿ ಅಂತಾರೆ, ಆವಾಗ ನಾನು ಟೀ ಕುಡಿಯೋಲ್ಲ. ನನಗೆ ಅದು ಟೀ ಇಷ್ಟ ಆಗೋಲ್ಲ. ಬೆಳಗ್ಗೆ ಮಾತ್ರ ನನಗೆ 1 ಮಗ್ಗಷ್ಟು ಟೀ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರು ಕುಡಿದ್ರೆ ನನಗೇನು ಮಾಡ್ಕೊಡೋಕ್ಕೇನು ಕಷ್ಟನಾ, ಈ ಹಾಕೋದ್ರಲ್ಲೇ ಒಂಚೂರು ಜಾಸ್ತಿ ಹಾಕಿದ್ರೆ ಸಹಿ. ನೋಡಿ ಇವತ್ತೊಂದು ಸ್ವಲ್ಪ ಜಾಸ್ತಿ ಆಗಿತ್ತು ಹಾಲು, ಹಾಗೆ ಬಿಟ್ಟು ಹೋಗಿದ್ದಾರೆ. ನಾನು ಅದನ್ನು ನೋಡಿರಲಿಲ್ಲ. ಇವತ್ತು ನನಗೆ ನೆನಪಾಯಿತು ಅದನ್ನು ಚೆಲ್ಲಬೇಕಿದ್ರೆ, ಅವಾಗ ಅದಕ್ಕೇ ಅತ್ಲಾಗ ತೋರಿಸಿ ಅವ್ರಿಗೆ ಅಲ್ಲೇ ಪಾಪ ಕ್ಲಾರಿಟಿ ಕೊಟ್ಬಿಡೋಣ ಅಂತ. ಅವ್ರು ಹೇಳೋದು ನೋಡಿದ್ರೆ ನಾನು ನಮ್ಮ ಮನೆಯವ್ರಿಗೇನು ಮಾಡೇ ಕೊಡೋಲ್ಲ, ಊಟ ತಿಂಡಿನೇ ಹಾಕಲ್ವೇನೋ ಅನ್ನೋ ರೀತಿ ಹೇಳ್ತಾರೆ. ಸಣ್ಣ ಪುಟ್ಟದ್ದನ್ನು ಅದಷ್ಟು ಗಮನಿಸ್ತಾರಲ್ಲ, ನಂಗೆ ನಿಜವಾಗ್ಲೂ ಒಂದೊಂದು ಸಲ ನಗು ಬರುತ್ತೆ. ಪಾಪ ಅವರಿಗೂ ಒಂದು ಕ್ಲಾರಿಟಿ ಇರಲಿ ಅಂತ. ನೋಡಿ ನಮ್ಮ ಮನೆಯವರು ಟೀ ಕುಡಿಯೋಲ್ಲ, ಕುಡಿದ್ರೆ ಒಂದು 5-6 ಸಿಪ್ಪಷ್ಟು ಬೆಳಗ್ಗೆ ಕುಡಿತಾರೆ ಅಷ್ಟೇ. ಹಾಗೇ ನಾನು ರೊಟ್ಟಿ ಮಾಡ್ತಾಯಿದ್ದೆ. ಅವ್ರು ಊರಿಂದ ಹೊರಟೆ ಅಂತ ಹೇಳಿದ್ರು, ಹಾಗಾಗಿ ನಾನು ಬೇಗನೆ ಬಂದರು ಅವರು ಊರಿಂದ. ರೊಟ್ಟಿನ ಮಾಡೋಕ್ಕೆ ಶುರು ಮಾಡಿದೆ. ಪಲ್ಯ ಸ್ವಲ್ಪ ತಣ್ಣಗಾಗಿಬಿಟ್ಟಿತ್ತು, ನಾನು ಸ್ವಲ್ಪ ಬೇಗನೆ ಮಾಡಿಬಿಟ್ಟಿದ್ದೆ ಪಲ್ಯನ. ಹಾಗಾಗಿ ಪಲ್ಯನೂ ಕೂಡ ಒಂಚೂರು ಬಿಸಿ ಮಾಡಿದೆ. ಹೊರಗಡೆ ಮಳೆ ಜಾಸ್ತಿ ಬರ್ತಾ ಇರೋದಕ್ಕೆ ತಣ್ಣಗಿರೋದು ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ತಣ್ಣಗೆ ಅಂದರೆ ತುಂಬ ತಣ್ಣಗಾಗಿರಲಿಲ್ಲ, ಒಂಚೂರು ಬಿಸಿ ಕಮ್ಮಿ ಆಗಿತ್ತು ಅಷ್ಟೇ. ರೊಟ್ಟಿ ಅಂತೂ ಸಖತ್ತಾಗಿತ್ತು ನೋಡಿ. ಎಲ್ಲ ರೊಟ್ಟಿಗಳು ಈ ಥರ ಪೂರಿ ಥರ ಉಬ್ಬಿ ಬರ್ತಾ ಇತ್ತು. ನನಗೆ ಅಮ್ಮ ಕೈ ರೊಟ್ಟಿ ಮಾಡಿಕೊಡ್ತಾರಲ್ಲ, ಆ ರೊಟ್ಟಿ ತಿನ್ನಬೇಕು ಅಂತ ಆಸೆ ಆಗಿಬಿಟ್ಟಿದೆ. ನೋಡೋಣ, ಸದ್ಯದಲ್ಲೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಆಗುತ್ತೆ ಅಂತ. ಮುಂಚೆ ನಾನು ಹೇಳಲ್ಲ, ಯಾಕಂದರೆ ಹೋಗೋಕ್ಕಾಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ವಲ್ಲ. ಹಾಗಾಗಿ ರೊಟ್ಟಿ ಚೆನ್ನಾಗಾಗಿತ್ತು, ಪಲ್ಯ ಚೆನ್ನಾಗಾಗಿತ್ತಂತೆ. ಅದಕ್ಕೆ ನಮ್ಮ ಮನೆಯವರು ಒಂದು ಅರ್ಧ ರೊಟ್ಟಿ ಎಕ್ಸ್ಟ್ರಾ ತಿಂದು ಅದು ಅರ್ಧ ರೊಟ್ಟಿ ನನಗೆ ಹಾಕಿದ್ದಾರೆ. ಈಗ ನನಗಿದು ಎಕ್ಸ್ಟ್ರಾ, ನಾನು ತಿನ್ನೋದು 1 ರೊಟ್ಟಿ, ಇವ್ರು ಹಾಕಿದ್ದಕ್ಕೆ ಈಗ 1 ರೊಟ್ಟಿ ತಿನ್ನಬೇಕಾಗಿದೆ. ನಾನು ಬೆಳಗ್ಗೆ ತಿಂಡಿನೇ ತಿಂದೇ ಇರೋಳು, ತಿಂಡಿ ತಿನ್ನೋಕ್ಕೆ ಶುರು ಮಾಡಿದ್ದೀನಿ. ನಾನು ಈಗ ಅದನ್ನು ಬಿಡಬೇಕು ಅಂತ ತುಂಬ ಇದು ಮಾಡ್ತಾಯಿದ್ದೀನಿ. ನಮ್ಮನೆಯವ್ರು ಏನಂದರೂ ತಿನ್ನು ಅಂತಾರೆ. ಒಂದೊಂದು ಸಲ ತಿಂತ ಜಾಸ್ತಿನೂ ತಿಂದುಬಿಡ್ತೀವಲ್ವ, ಹಾಗಾಗುತ್ತೆ. ಪಲ್ಯದ ಜೊತೆಗೆ ಇವತ್ತೇನೂ ಇರಲಿಲ್ಲ, ಬಜ್ಜಿ ಆ ಥರ. ನಾನು ಒಂಚೂರು ಚಟ್ನಿ ಪುಡಿ ಹಾಕ್ಕೊಂಡು ಇದು ಮಾಡ್ತಾಯಿದ್ದೀನಿ. ಹಾಗೆಯೇ ತಿಂಡಿ ಕೆಲಸದವ್ರಿಗೆ ಕೊಡೋದು ಬೇಡ ಅಂದ್ರಲ್ವ, ಅದಕ್ಕೆ ನಾನು ಪುದೀನಾನ ಮೊದಲೇ ಹಾಳಾಗಿತ್ತು, ಹಾಗಾಗಿ ಮಿಕ್ಸಿ ಮಾಡಿಬಿಟ್ಟು ನಾನು ಅವತ್ತು ಸಿಲಿಕಾನ್ ಇದನ್ನು ತಂದಿದ್ದೆ ಅಲ್ವ, ಅದ್ರೊಳಗಡೆ ಹಾಕಿ ಇಡೋಣ ಅಂತ ಮಾಡಿದೆ. ಅದು ಸೊಪ್ಪು ಇತ್ತಲ್ವ, ಹಾಗಾಗಿ ಸ್ವಲ್ಪ ಈ ಥರ ಬಂತು. ಆಮೇಲೆ ಅದನ್ನು ಫ್ರೀಝರಲ್ಲಿ ನಾನು ಇಟ್ಟೆ. ಸಂಜೆ ಕಡೆ ಅದನ್ನು ಫ್ರೀಝರಿಂದ ತೆಗೆದುಬಿಟ್ಟು ನೀವು ಒಂದು ಜಿಪ್ಲಾಕ್ ಕವರಿಗೆ ಕೂಡ ಹಾಕಿ ಇಡಬಹುದು. ನಮ್ಮ ಮನೆಯವರು ತಿಂಡಿ ತಿಂದು ಊರಿಗೆ ಹೋದರು. ಟೈಮು ನೋಡ್ಬೋದು 9:15 ಆಗಿದೆ. ನಾನು ಬೇಗ ಎದ್ದಿರೋದ್ರಿಂದ ಕೆಲಸ ಕೂಡ ಬೇಗ ಆಯಿತು. ಇನ್ನೇನು ನಮ್ಮ ಮನೆಯವರು ಮಧ್ಯಾಹ್ನ ಔಷಧಿ ಹೊಡಿತೀವಿ ಅಂತ ಅಂದರೆ ಕೆಲವೊಂದು ಸಲ ಏನು ಗೊತ್ತಾ, ಬೆಳಗ್ಗೆ ಮಳೆ ಚೆನ್ನಾಗಿ ಬರ್ತಿರುತ್ತೆ, ಒಂದು 10:30 11 ಗಂಟೆ ಆದ ತಕ್ಷಣ ಮಳೆನೇ ಇರಲ್ಲ. ಹಾಗಾಗಿ ನಮ್ಮ ಮನೆಯವರು ನೋಡೋಣ ಆ ಟೈಮಲ್ಲಾದರೂ ತೋಟಕ್ಕೆ ಔಷಧಿ ಹೊಡಿಯೋಕ್ಕಾಗುತ್ತಾ ಅಂತ ಹೇಳಿ, ನಾನು ಊರಿಗೆ ಹೋದನು ಫೋನ್ ಮಾಡ್ತೀನಿ, ಊಟ ಕೊಡೋದಿದ್ದರೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಹ್ಞೂ ಆಯಿತು ಅಂತ ಹೇಳಿದೆ ನಾನು ಕೂಡ. ಈಗ ಕಸ ಎಲ್ಲ ಹೊಡೆದು ಎಲ್ಲ ಆಗಿತ್ತು, ಡೈನಿಂಗ್ ಟೇಬಲ್ ಎಲ್ಲ ಒರೆಸಿ ಈಗ ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೆಲ ಒಂದು ಒರೆಸ್ಕೊಂಡು ಅವ್ರ ಫೋನಿಗಾಗಿ ಮತ್ತೆ ನಾನು ಕಾಯಬೇಕಾಗುತ್ತೆ. ಕೆಳಗಡೆ ಫುಲ್ ಕ್ಲೀನಾಗಿ ಕೆಲಸನೂ ಆಯಿತು. ಟೈಮ್ ಬಂದು 10 ಗಂಟೆಗೇನು 5 ನಿಮಿಷ ಇದೆ, ಬೇಗ ಕೆಲಸ ಆಯಿತು. ಅದಕ್ಕೆ ಮೇಲೆ ಬೆಡ್ಶೀಟೆಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ ನಾನು ಆಗಲೇ ಒಂದು ಸಲ ಬಂದು. ಮೇಲೆ ನಾನೇ ಇವತ್ತು ಒರೆಸ್ದೆ ಒಂದು 8-10 ದಿನ ಆಗೋಗಿತ್ತು. ನಮ್ಮ ಮನೆಯವ್ರಿಗೆ ಇವತ್ತು ಔಷಧಿ ಹೊಡಿಸ್ಲು ಬೇಡವು ಅಂತ ಎರಡು ಮನಸ್ಸು. ಅವ್ರು ಹೋದ್ಮೇಲೂ ಮಳೆ ಚೆನ್ನಾಗಿ ಬಂತು. ನಾನು ಮತ್ತೆ ಫೋನ್ ಮಾಡೋಕ್ಕೆ ಹೋಗಲಿಲ್ಲ. ಅವ್ರಿಗೇನು ಗೊತ್ತಾ, ಕೆಲಸ ಮಾಡಿಸ್ಬೇಕು ಅಂದರೆ ಅದು ಮಾಡಿಸೋ ತನಕ ಸಮಾಧಾನ ಇರಲ್ಲ. ಹಾಗಾಗಿ ಮತ್ತೆಲ್ಲ ಕೆಲಸನೂ ಸರಿ ಮಾಡಿಕೊಂಡು ತಿಂಡಿ ಮಾಡಿಕೊಡ್ತೀಯ ಅಂತ ಕೇಳ್ತಾರೆ. 9 ಗಂಟೆ ಹೋಗೋ 10 ನಿಮಿಷ 20 ನಿಮಿಷ ಇರಬೇಕಿದ್ರೆ
ನಾನು ಅದೇಪ್ಪ ನಾನು ಕುಣಿಯೋಕ್ಕಾಗಲ್ಲ ರೀ ಇವತ್ತು ಅಂತ ಹೇಳಿ ನಾನು ಮಾಡಿಕೊಡ್ಲಿಲ್ಲ. ಇವತ್ತೊಂದಿನ ಮನೇಲಿ ತಿಂಡಿ ತಿನ್ಕೊಂಬರ್ತಾರೆ, ಕಳಿಸ್ರಿ ಹೋದವರು ಅಂತ ಹೇಳಿದೆ. ಆಮೇಲೆ ಹಾಗೆ ಹೋದರು. ಗಡಿ ಬಿಡಿಲಿ ಮಾಡೋಕ್ಕೂ ನಂಗೆ ಆಗಲ್ಲ. ಬೆಳಗ್ಗೆನೇ ಎಲ್ಲ ರೆಡಿ ಆಗೋಗಿತ್ತು, ಏನು ಪಟ್ ಅಂತ ಮಾಡಿಕೊಡ್ತಾಯಿದ್ದೆ. ಬೆಳಗ್ಗೆ ಮತ್ತೆ ಕ್ಯಾನ್ಸಲ್ ಮಾಡಿದ್ರಲ್ಲ, ಈಗ ಮತ್ತೆ ಔಷಧಿ ಹೊಡಿತೀನಿ ಅಂತ ಹೇಳಿ ಹೋಗಿದ್ದಾರೆ. ಊಟನಾದರೂ ಕೊಡ್ತೀಯಾ ಅಂತ ಕೇಳಿದ್ರು, ಹ್ಞೂ ಅಂತ ಹೇಳಿದೆ. ಅದಕ್ಕೆ ಅವ್ರು ಫೋನ್ ಮಾಡಿದ್ಮೇಲೆ ರಸಮ್ ಮಾಡ್ತೀನಿ, ಇದನ್ನು ತರಕಾರಿ ಸಾಂಬಾರೇನು ಮಾಡಲ್ಲ, ರಸಮ್ ಮಾಡೋಣ ಅಂತ ಅಂದ್ಕೊಂಡು. ರಸಮು ಉಪ್ಪಿನಕಾಯಿ ಎರಡೇ ಕೊಡು ಸಾಕು, ಏನು ಮಾಡೋದು ಬೇಡ ಅಂದಿದ್ದಾರೆ. ನಾನು ಹಾಗೆ ಮಾಡ್ತೀನಿ. ನನಗೆ ಬೆಳಗ್ಗೆ ಒಂಥರ ಕೆಲಸ ಇದ್ದರೆ ನನಗೆ ಇಡೀ ದಿನ ಚೆನ್ನಾಗಿ ಹೋಗುತ್ತೆ. ಬೆಳಗ್ಗೆ ಏನೂ ಕೆಲಸ ಇಲ್ಲದೆ ಒಂಥರ ನನಗೆ ಅದು ನನ್ನ ರೂಟೀನ್ ಹಾಗೆ ಇರಬೇಕದು. ಇವತ್ತು ನಂದು ಹಂಗೆ ಇರಲಿಲ್ವಲ್ಲ, ಹಾಗಾಗಿ ನನಗೆ ಆಮೇಲೆ ಯಾರು ಕೆಲಸ ಮಾಡ್ತಾರೆ ಅನ್ನೋ ಥರ ಆಯಿತು. ಅದಕ್ಕೆ ಬೇಗ ಕೆಲಸ ಮುಗಿಸ್ಕೊಂಡು ಅತ್ಲಾಗ ಎಡಿಟಿಂಗಾರು ಮಾಡೋಣ ಅಂತ ಕೆಲಸನೂ ಬೇಗ ಮುಗೀತು. ಮತ್ತು ಮೇಲೂ ಅತ್ಲಾಗ ಒರೆಸಿದ್ರೆ ಇನ್ನೊಂದು ವಾರ ಮೇಲೆ ನಾವು ಒರೆಸೋದು ಬೇಡ, ಮಿಷನ್ನೇ ಹಾಕ್ಬಿಡ್ತೀನಿ ಒಂದು ವಾರದ ತನಕ. ಇವತ್ತು ಬೇಗ ಕೆಲಸ ಆಗಿತ್ತಲ್ವ, ಬೇಗ ಕೆಲಸ ಆದ ದಿನ ಮೇಲೊಂದು ಸಲ ಒರೆಸ್ಕೊಂಡ್ಬಿಡ್ತೀನಿ. ಸಂದಿ ಮೂಲೆ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಆ ಡ್ರೆಸ್ಸಿಂಗ್ ಟೇಬಲ್ ಇಟ್ಟಿರೋ ಕಡೆ ಸಂದಿಲೆಲ್ಲ ಹೋಗಲ್ಲ, ಆಮೇಲೆ ಇಲ್ಲಿ ಮಂಚದ ಸೈಡಿಗೆ ಹೋಗಲ್ಲ, ಆ ಥರದ್ದೆಲ್ಲ ಕಸ ಹೊಡ್ಕೊಂಡು ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ, ಕ್ಲೀನ್ ಆಗುತ್ತೆ ಅಷ್ಟೇ. ಇನ್ನು ಅವ್ರು ಫೋನ್ ಮಾಡಿದ್ರೆ ಅಡುಗೆ ಮಾಡಬೇಕು, ಇಲ್ಲಾಂದರೆ ಅವರು ಒಗ್ಗರಣೆ ಮಜ್ಜಿಗೆ ಮಾಡು ಅಂತ ಹೇಳಿದರು. ಅವ್ರು ತುಂಬ ದಿನ ಆಗಿತ್ತು ಒಗ್ಗರಣೆ ಮಜ್ಜಿಗೆ ಊಟ ಮಾಡಿದೆ. ಹಾಗಾಗಿ ಏನೂ ಇಲ್ಲ, ಬರೀ ಈರುಳ್ಳಿ, ಇದು ಒಣಮೆಣಸು, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಗ್ಗರಣೆ ಹಾಕ್ತೀನಿ ಅಷ್ಟೇ. ಹಸಿಮೆಣಸು ಬೇಕಾದ್ರೆ ಹಾಕ್ಬೋದು, ಒಣಮೆಣಸು ಬೇಕಾದ್ರೆ ಹಾಕ್ಬೋದು. ಆದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲಸದವ್ರು ಬಂದರೆ ರಸಮ್ ಮಾಡ್ತೀನಿ, ಇಲ್ಲಾಂದರೆ ಒಗ್ಗರಣೆ ಮಜ್ಜಿಗೆ ಮಾಡಿ ಬಿಸಿ ಅನ್ನ ಮಾಡಿ ಊಟ ಮಾಡ್ತೀವಿ. ವ್ಲಾಗ್ ಕಂಟಿನ್ಯೂ ಮಾಡ್ತೀನೋ ಅಥವಾ ಇಲ್ಲಿಗೆ ಮುಗಿಸ್ತೀನೋ ಅನ್ನೋದು ನಂಗೆ ಗೊತ್ತಿಲ್ಲ. 10 ಗಂಟೆಗೆ ಇನ್ನು 1 ನಿಮಿಷ ಬಾಕಿ ಇದೆ. 9:59 ಆಗಿದೆ. ಯೂಟ್ಯೂಬ್ದು ಏನೂ ಕೆಲಸ ಮಾಡ್ಕೊಂಡಿಲ್ಲ ನಾನು. ಒಂದೊಂದ್ಸಲ ಟೀ ಕುಡಿಬೇಕಿದ್ರೆ ತಮ್ನೇಲ್ ಮಾಡ್ಕೊತೀನಿ. ನಾನು ತಮ್ನೇಲೆಲ್ಲ ಮುಂಚೆ ಮಾಡಿಗೆಲ್ಲ ಇಟ್ಕೊಳ್ಳೋದಿಲ್ಲ. ಅದೇನೇನು ಪಬ್ಲಿಷ್ ಮಾಡಬೇಕು ಅನ್ನೋ ಟೈಮಿಗೆ ಮಾಡೋದು, ಹಂಗೆ ಮಾಡ್ಕೊತೀನಿ. ನಾನು ಅಷ್ಟೆಲ್ಲ ತುಂಬ ತಲೆ ಇದೆಲ್ಲ ಓಡಿಸಿ ಮಾಡೋದಿಲ್ಲ. ನಂಗೆ ಯಾಕೋ ಗೊತ್ತಿಲ್ಲ, ಮಾಡಬೇಕು ಅಂತ ಅನಿಸಲ್ಲ. ಅವಾಗೆಲ್ಲ ಇದೆ ಒಂದೊಂದು ಸಲ ಅದು ಮಾಡಬೇಕು ಅನ್ನೋ ಖುಷಿ ಬಂದಾಗ ಮಾಡ್ತೀನಿ. ಅದಕ್ಕೆಲ್ಲ ಬೇರೆ ಆ್ಯಪ್ಗಳನ್ನೆಲ್ಲ ಯೂಸ್ ಮಾಡಬೇಕು. ಚಿನ್ನಿ ಹೇಳಿದ್ಲು, ಅದು ಎಂಥದ್ದು GPT ಅಂತ, ಚಾಟ್ GPT ಎಂಥದ್ದು ಒಂದು ಮಾಡ್ಕೊಟ್ಟು ಹೋಗಿದ್ದಾಳೆ. ಚಾಟ್ GPT ಅಂತ, ಅದರಲ್ಲಿ ಹಾಕು ಅಂತ ಹೇಳ್ತಾಳೆ. ಅದರಲ್ಲಿ ನನ್ನ ಫೋಟೋ ಹಾಕಿದ್ರೆ ನಾನೇ ಅಂತ ಅನ್ಸೋದೇ ಇಲ್ಲ, ಅದು ಯಾರೋ ಬೇರೆಯವ್ರು ಇದ್ದಾರೆ ಅನ್ನೋ ಥರ ಅನಿಸುತ್ತೆ. ಹಾಗಾಗಿ ನಾನು ಅದನ್ನು ಯೂಸ್ ಮಾಡೋದಿಲ್ಲ. ನಾನು ಪಿಕ್ಸೆಲ್ ಲ್ಯಾಬ್ ಯೂಸ್ ಮಾಡ್ತೀನಿ. ಇಲ್ಲ, ನಾನು ಹೆಚ್ಚಾಗಿ ಯೂಸ್ ಮಾಡೋದು ಇನ್ಶಾರ್ಟಲ್ಲೇ 4 ಫೋಟೋನ ಹಾಗೆ ಹಾಕಿ ಅದರಲ್ಲಿ ಒಂಚೂರು ಬರೆದ್ಬಿಟ್ಟು ಹಾಗೆ ಪೋಸ್ಟ್ ಮಾಡ್ತೀನಿ. ಕರೆಕ್ಟ್ 10 ಗಂಟೆ ಆಯಿತು. ಈಗ ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡು ನಮ್ಮನೆಯವ್ರಿಗೆ ಒಂದು ಫೋನ್ ಮಾಡ್ತೀನಿ, ಕೆಲಸದವ್ರನ್ನೆಲ್ಲ ಸೆಟ್ ಮಾಡಿದ್ರೆ ಏನು ಅಂತ. ನೆಲ ಒರೆಸ್ಕೊಂಡು ಫೋನ್ ಮಾಡ್ತೀನಿ. ಯಾಕಂದರೆ ಟೈಮು ಇದು ನಂಗೆ ಬೇಕಾದಷ್ಟು ಇದೆಯಲ್ಲ, ಹಾಗಾಗಿ ಸೊಳ್ಳೆನೋ ಏನೋ ಕಚ್ಚಿ ನೆನ್ನೆಯಿಂದ ಚುರು ಅಂತ ಇದೆ. ಎಂತ ಅಂತ ಗೊತ್ತಿಲ್ಲ. ಕಪ್ಪು ಕೂಡ ಆಗ್ತಾಯಿದೆ. ಒಂಚೂರು ಅರಿಶಿನ ಹಚ್ಚೋಣ ಅಂದ್ಕೊಂಡೆ, ಅದು ಮಾಡ್ತಾಯಿತ್ತು. ಚೂರು ನೋಡೋಣ. ಆದರೆ ಇವತ್ತು ಸ್ವಲ್ಪ ಟೈಮ್ ಇದೆಯಲ್ಲ, ಹಾಗಾಗಿ ಒಂದು ತಮ್ನೇಲ್ ಮಾಡ್ತೀನಿ, ಬಿಡೋಣ. ಮನಸ್ಸು ಬಂದರೆ ಮಾಡ್ತೀನಿ, ಇಲ್ಲ ಮಾಡಲ್ಲ. ಹಾಗೆಯೇ ಮೇಲೆಲ್ಲ ಕೆಲಸ ಮುಗಿಸೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಫೋನ್ ಮಾಡಿದ್ರು. ಇಲ್ಲ, ಇಲ್ಲಿ ಮಳೆ ತುಂಬ ಕಮ್ಮಿ ಇದೆ ಅಂತ ಹೇಳಿದ್ರು. ಇಲ್ಲಿ ತುಂಬ ಮಳೆ ಬರ್ತಾ ಇತ್ತು. ನಾವು ಔಷಧಿ ಹೊಡೆಯೋದಕ್ಕೆಲ್ಲ ರೆಡಿ ಮಾಡಿದ್ದೀವಿ ಅಂತ ಹೇಳಿದ್ರು. ಹಾಗಾಗಿ ನಾನು ಬಂದೊಳೆ ಫಸ್ಟು ಬೇಳೆನ ನೆನೆಸಿ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಬೇಳೆನೂ ಕೂಡ ಬೇಯಿಸಿಟ್ಟು ಹೋಗಿದ್ದೆ. ಬಂದವಳು ಆ ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಬೋದು ಅಂತ. ನಮ್ಮ ಸಿಂಬ ಅಂತೂ ರಗಳೆ ಅಂದರೆ ಆ ಥರ ರಗಳೆ ಮಾಡ್ತಾಯಿದ್ದ. ಅದಕ್ಕೆ ನಾನು ಅವನಿಗೆ ಜೋರು ಮಾಡ್ತಾಯಿದ್ದೆ. ಇಲ್ಲಿ ಗೋಣಿ ಚೀಲ ಎಲ್ಲ ಹಾಸಿ ಬುಟ್ಟಿ ಎಲ್ಲ ರೆಡಿ ಮಾಡಿದ್ದೀನಿ, ಮಲಗ್ತಾ ಇಲ್ಲ. ಅದಕ್ಕೇ ಕೋಲ್ ತೋರಿಸಿದೆ. ಆಮೇಲೆ ಸ್ವಲ್ಪ ಸುಮ್ಮನಾದ. ತುಂಬ ರಗಳೆ ಮಾಡ್ತಾನೆ ಒಂದೊಂದು ಸಲ, ಯಾಕೆ ಅಂತ ಗೊತ್ತಿಲ್ಲ. ಕೋಲ್ ತೋರಿಸಿದ ತಕ್ಷಣ ಸುಮ್ಮನಾಗ್ತಾನೆ, ಇಲ್ಲಾಂದರೆ ಜೋರಾಗಿ ಕೂಗ್ತಾನೇ ಇರ್ತಾನೆ. ಇವತ್ತು ಅದೇ ರಸಮ್ ಮಾಡ್ತೀನಿ ಅಂದೆ ಅಲ್ಲ, ರಸಮ್ ಮಾಡಿದೆ. ಸ್ವಲ್ಪ ಮಿಕ್ಸಿ ಹಾಕಿಬಿಟ್ಟು ಜಸ್ಟ್ ಒಂದು ಒಗ್ಗರಣೆ ಹಾಕಿ, ಹಿಂಗೆ ಹಾಕಿ ಒಗ್ಗರಣೆ ಹಾಕಿ ಸ್ವಲ್ಪ ಜಾಸ್ತಿ ಟೊಮೆಟೊ ಹಾಕಿದ್ದೀನಿ. ಕುದಿಯೋ ಟೈಮಿಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ರೆ ರಸಮ್ ರೆಡಿ ಆಗುತ್ತೆ. ನಾನು MTR ಅವ್ರದ್ದೇ ರಸಮ್ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ಚಿನ್ನಿನೂ ಅದೇ ಅಂತ ಇದ್ಲು, ತುಂಬ ಚೆನ್ನಾಗಿರುತ್ತೆ ಮಮ್ಮಿ ರಸಮ್ ನೀವು ಮಾಡೋದು ಅಂತ ಹೇಳ್ತಾ ಇದ್ಲು. ನಾನೊಂಚೂರು ಇವತ್ತು ಕಾಯಿ ತುರಿ ಹಾಕಿದ್ದೀನಿ. ಅಂದರೆ ಯೂಶ್ವಲಿ ನಾನು ಕಾಯಿ ತುರಿ ಹಾಕಲ್ಲ, ಯಾಕಂದರೆ ಇವತ್ತು ತುಂಬ ಜನರಿಗೆ ಅಡುಗೆ ಮಾಡಬೇಕಲ್ವ. 3-4 ಜನ ಊಟಕ್ಕಿರ್ತಾರೆ.
ಹಾಗಾಗಿ ಒಂಚೂರು ಕಾಯಿ ತುರಿ ಹಾಕಿದೆ. ಒಂದು ಸ್ವಲ್ಪ ಹೋಳಿಗೆ ಬೇಳೆ ಸಾರೆಲ್ಲ ಟೇಸ್ಟ್ ಬರುತ್ತಲ್ವ, ಸ್ವಲ್ಪ ಆ ಥರ ಬಂದಿತ್ತು. ತಿಳಿ ಸಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇವತ್ತು ನಾನು ನಿಂಬೆಹಣ್ಣು ಹಾಕಿದ್ದೆ ಹುಳಿಗೆ. ನಿಂಬೆಹಣ್ಣು ಹಾಕಿದ್ರೂ ಕೂಡ ಹುಳಿಗೆ ಸಖತ್ತಾಗಿರುತ್ತೆ. ಅಂದರೆ ಕುದಿಯೋ ಟೈಮಿಗೆ ನಿಂಬೆ ಹುಳಿ ಹಾಕಬೇಕು, ಹಾಕ್ಬಿಟ್ಟು ಅದನ್ನು ಆಫ್ ಮಾಡಬೇಕು ಅಷ್ಟೇ. ತುಂಬ ಹೊತ್ತು ಕುದಿಸ್ಬಾರ್ದು, ಕಹಿ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮನೆಯವರು ಏನೋ ಸಂಡಿಗೆ ಎಲ್ಲ ಕರಿಯೋದು ಬೇಡ ಅಂದಿದ್ರಲ್ವ, ಮತ್ತು ಹಪ್ಪಳ ಇತ್ತಲ್ವ, ಮತ್ತು ನಂಗೆ ಬರೀ ಹಾಗೆ ಊಟ ಕೊಡೋಕ್ಕೂ ಸಮಾಧಾನ ಆಗೋಲ್ಲ. ಹಾಗಾಗಿ ಒಂದು ಸ್ವಲ್ಪ ಹಪ್ಪಳನಾದ್ರು ಕರಿಯೋಣ ಅಂತ ಹಪ್ಪಳನ ಕರಿತಾ ಇದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ತುಂಬ ಸಿಂಪಲ್ಲಾಗಿರೋ ವೀಡಿಯೋನ ಹಾಕಿದ್ದೀನಿ. ಡೈಲಿ ವ್ಲಾಗ್ ಹೆಂಗಿರುತ್ತೆ ಹಾಗೆ ಹಾಕಿದ್ದೀನಿ. ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ, ಏನು ಮಾಡೋದು. ನನ್ನ ಜೀವನದಲ್ಲಿ ಏನು ನಡೆಯುತ್ತೆ ಅದನ್ನು ಮಾತ್ರ ತೋರ್ಸೋಕ್ಕಾಗುತ್ತೆ. ನಡೀದೇ ಇರೋದನ್ನು ನಾನು ಹೆಂಗೆ ತೋರಿಸ್ಲಿ ಅದನ್ನೇ ಪದೇ ಪದೇ ಹೇಳ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.